ಈ ವಿಡಿಯೋದಲ್ಲಿ ಪಿಕ್ಸಾರ್ಟ್, ಲೈಟ್ರೂಮ್ ಹಾಗೂ ಸ್ನ್ಯಾಪ್ಸೀಡ್ ಈ ಮೂರು ಅಪ್ಲಿಕೇಶನ್ಸನ್ನು ಯೂಸ್ ಮಾಡಿ ಸಿಂಪಲ್ ಆಗಿರೋ ಒಂದು ಫೋಟೋನ ಯಾವ ರೀತಿ ಪ್ರೊಫೆಷ್ನಲ್ ವೆಡ್ಡಿಂಗ್ ಎಡಿಟ್ ಮಾಡೋದು ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಮೊದಲು ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಆ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಡೈರೆಕ್ಟ್ ಗ್ಯಾಲರಿಯಿಂದನೇ ಪಿಕ್ಸಾರ್ಟ್ ಅಪ್ಲಿಕೇಶನ್ಸ್ಗೆ ಈ ಫೋಟೋನ ಶೇರ್ ಮಾಡಿಕೊಂಡೆ. ನೆಕ್ಸ್ಟು ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ರಿಮೂವ್ BG ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟರೆ ನಿಮ್ಮ ಫೋಟೋದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಥರ ರಿಮೂವ್ ಆದಮೇಲೆ ಯಾವ ಫ್ರೇಮಿಗೆ ಬೇಕೋ ಆ ಥರ ಸೆಟ್ ಮಾಡಿಕೊಂಡು ಈ ಫೋಟೋ ಹಿಂದ್ಗಡೆ ಇನ್ನೊಂದು ಫೋಟೋನ ಹಾಕೋಣ. ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಪಕ್ಕನ ಫೋಟೋನ ಇಲ್ಲಿ ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟು ಬ್ಲೈಂಡ್ ಮೇಲೆ ಹೋಗಿ ಸ್ಕ್ರೀನ್ ಕೊಟ್ಟರೆ ಈ ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಮೂವ್ ಡೌನ್ ಅಂತ ಕ್ಲಿಕ್ ಮಾಡಿದರೆ ಈ ಫೋಟೋ ಹಿಂದ್ಗಡೆ ಹೋಗುತ್ತೆ. ನೆಕ್ಸ್ಟು ಯಾವ ಫ್ರೇಮಿಗೆ ಬೇಕೋ ಅದನ್ನು ಸೆಟ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಸೆಟ್ ಮಾಡಿಕೊಂಡು ಇಲ್ಲಿ ಎರೇಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಫುಲ್ ಝೂಮ್ ಹಾಕಿ ಈ ಎಕ್ಸ್ಟ್ರಾ ಪಾರ್ಟ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಈ ಥರ ಎರೇಸ್ ಮಾಡ್ತಾ ಬನ್ನಿ. ಈ ಥರ ಕ್ಲೀನಾಗಿ ಝೂಮ್ ಹಾಕಿ ನಿಧಾನಕ್ಕೆ ಈ ಥರ ಎರೇಸ್ ಮಾಡ್ತಾ ಬನ್ನಿ. ನೆಕ್ಸ್ಟು ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ಯಾವ ಫೋಟೋಲಿದೆ ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಒಂದು ಲೈಟ್ನ ಇಲ್ಲಿ ಆ್ಯಡ್ ಮಾಡೋಣ. ನೆಕ್ಸ್ಟು ಇಲ್ಲಿ ಬ್ಲೈಂಡಲ್ಲಿ ಹೋಗಿ ಸ್ಕ್ರೀನ್ ಕೊಟ್ಟರೆ ಈ ಲೈಟ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಅದನ್ನು ಮೂವ್ ಡೌನ್ ಅಂತ ಕೊಟ್ಟು ಹಿಂದ್ಗಡೆ ಈ ಲೈಟ್ನ ತಗೊಂಡು ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಈ ಲೈಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋನ ನಾನು ಡೈರೆಕ್ಟಾಗಿ ಸ್ನ್ಯಾಪ್ಸೀಡ್ಗೆ ಶೇರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋಗೆ ಸ್ವಲ್ಪ ಬ್ರೈಟ್ನೆಸ್ ಕೊಡೋಣ. ಈ ಥರ ಬ್ಲ್ಯಾಕ್ ಇರೋ ಜಾಗದಾಗೆಲ್ಲ ಬ್ರೈಟ್ನೆಸ್ ಕೊಟ್ಟು ಈ ಥರ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕ್ಲೀನಾಗಿ ಬ್ರೈಟ್ನೆಸ್ ಕೊಟ್ಟು ನೆಕ್ಸ್ಟ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ಸರಿ ಸೆಲೆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಬ್ರೈಟ್ನೆಸ್ ಕೊಡಿ ಕ್ಲೀನಾಗಿ. ಇಷ್ಟಾದಮೇಲೆ ಈ ಫೋಟೋನ ನಾನು ಶೇರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಫೋಟೋನ ಲೈಟ್ ರೂಮ್ಗೆ ಶೇರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಮೇಲೆ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಿಕ್ಸಸ್ ಇರ್ತವೆ. ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಯಾವ ಕಲರ್ ಬೇಕೋ ಆ ಥರ ಕ್ಲೀನಾಗಿ ಕಲರ್ ಮಿಕ್ಸ್ ಮಾಡ್ತಾ ಬನ್ನಿ. ಈ ಥರ ಕ್ಲೀನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟು ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋಗೆ ಯಾವ ಥರ ಎಫೆಕ್ಟ್ಸ್ ಬೇಕೋ ಆ ಥರ ಎಫೆಕ್ಟ್ಸ್ ಕೊಟ್ಕೊಳ್ರಿ. ನೆಕ್ಸ್ಟು ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋಗೆ ಯಾವ ಥರ ಡೀಟೇಲ್ ಬೇಕೋ ಆ ಥರ ಕೊಟ್ಕೊಂಡು ಇಲ್ಲಿ ಮೇಲ್ಗಡೆ ಶೇರ್ ಬಟನ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಶೇರ್ ಅಂತ ಕೊಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.